ಈಗ ಇಲ್ಲಿ ಏನಾಗ್ತದೆ, ಈಗ ಆಲ್ರೆಡಿ ಎಲ್ಲಾ ಕಡೆ ಟ್ರಾಫಿಕ್ ಪೊಲೀಸ್ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಅಲ್ಲೇ ಅಂತಂದ್ರೆ ವೆಹಿಕಲ್ಸ್ ಗಳು ಅಂದ್ರೆ ಅಫ್ಕೋರ್ಸ್ ಇವರೆಲ್ಲ ಹೆಲ್ಮೆಟ್ ಎಲ್ಲ ಚೆಕ್ ಮಾಡ್ತಾರ. ನಮ್ಗೆ ಅಂದ್ರೆ ವೆಹಿಕಲ್ಸ್ ಎಷ್ಟು ಹೋಗ್ಯಾವ ಅಂತ ಅನ್ನೋದು, ಎಷ್ಟು ಪಾಸ್ ಆಗ್ತಾವ ಅಂತ ಅನ್ನೋದು ನಮ್ಗ ಐಡಿಯಾ ಬರಬೇಕು. ಅದ್ರ ಸಲುವಾಗ ನಮ್ ಸಿಸ್ಟಮ್ ನಾವೇನ್ ಮಾಡ್ತೀವಿ ಅಂದ್ರೆ, ಯಾವುದೇ ಒಂದ್ ಪರ್ಟಿಕ್ಯುಲರ್ ವಿಡಿಯೋ ರೆಕಾರ್ಡ್ ಹಾಕಿದ್ವಿ ಅಂತಂದ್ರ ಅದ್ರಾಗ ಎಷ್ಟು ವೆಹಿಕಲ್ಸ್ ಹೋಗ್ಯಾವ ಅಂತ ಅನ್ನೋದು ಕೌಂಟ್ ಮಾಡ್ಬೇಕು. ಮ್ಯಾನ್ಯಲಿ ಕೌಂಟ್ ಮಾಡ್ಲಿಕ್ಕೆ ಬರಂಗಿಲ್ರಿ, ಅಥವಾ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಬರಂಗಿಲ್ಲ. ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದ್ ಸಾಫ್ಟ್ವೇರ್ ಬರೀತೀವಿ. ಆ ಸಾಫ್ಟ್ವೇರ್ ಏನ್ ಮಾಡ್ತಂದ್ರ ಟೋಟಲ್ ವೆಹಿಕಲ್ಸ್ ಎಷ್ಟು ಪಾಸ್ ಆಗ್ಯಾವ ಒಳಗ ಅಂತ ಇನ್ಫಾರ್ಮೇಶನ್ ಇಲ್ಲಿ ನಾವು ಕೌಂಟ್ ಮಾಡ್ತೀವಿ. ಸೊ ಇಷ್ಟು ನಿಮ್ ಪ್ರಾಜೆಕ್ಟ್ ಹೇಳಿ ನೆಕ್ಸ್ಟ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಮಾಡಬೇಕು. ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಫಸ್ಟ್ ಥಿಂಗ್ ನಿಮ್ದು ಕಾಲೇಜ್ ಸಿಸ್ಟಮ್ನಾಗ ಇವೆಲ್ಲ ಇನ್ಸ್ಟಾಲ್ಡ್ ಅವ, ಅಲ್ಲಿ ಏನೇನ್ ಫೈಲ್ಸ್ ಫೋಲ್ಡರ್ಸ್ ಅವ ಎಲ್ಲಾ ಕ್ಲೋಸ್ ಮಾಡ್ಬೇಕ್ರಿ ಫಸ್ಟ್. ಬೇರೆಯವ್ರು ಯಾರೇ ತಮ್ದು ಎಕ್ಸಿಕ್ಯೂಷನ್ ಇಟ್ಟು ಹಂಗೆ ಇಟ್ಟಿದ್ರು ಅಂತಂದ್ರ ನಿಮ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಅದಕ್ಕೆ ಫಸ್ಟ್ ನೀವೇನ್ ಮಾಡ್ಬೇಕು, ಅವೆಲ್ಲ ಅಷ್ಟು ಕ್ಲೋಸ್ ಮಾಡಿ ನೆಕ್ಸ್ಟ್ ನಿಮ್ ದಿಸ್ PC ಓಪನ್ ಮಾಡಿ ಅಲ್ಲಿ ಸಿ ಡ್ರೈವ್ನಾಗ ಹೋಗಿ, ಸಿ ಡ್ರೈವ್ನಾಗ SSKB ಅಂತ ಒಂದು ಫೋಲ್ಡರ್ ಇರ್ತದೆ. ಆ SSKB ಫೋಲ್ಡರ್ ಓಪನ್ ಮಾಡ್ರಿ. ಇಲ್ಲಿ ವೆಹಿಕಲ್ ಡಿಟೆಕ್ಷನ್ ಅಂತೇಳಿ ಒಂದು ಫೋಲ್ಡರ್ ಸಿಗ್ತದೆ ನಿಮಗೆ. ಈ ವೆಹಿಕಲ್ ಡಿಟೆಕ್ಷನ್ ನಾಗ ನಾ ಏನ್ ಮಾಡೀನಿ, ಒಂದಿಷ್ಟು ವಿಡಿಯೋಸ್ಗಳು ಸ್ಟೋರ್ ಮಾಡಿಟ್ಟಿನ್ರಿ. ಇಲ್ಲಿ ವಿಡಿಯೋಸ್ ಅಂತ ನಾವು ಫೋಲ್ಡರ್ನ ಹೋದ್ರಿ ಅಂತಂದ್ರೆ 3 ವಿಡಿಯೋ ಫೈಲ್ಸ್ ಅವ ಇಲ್ಲಿ. ಸೊ ಅದು ಫೈಲ್ ನೇಮ್ ನಾ ಏನ್ ಮಾಡ್ತೀವಿ, ಸಿಂಪಲ್ ಇಡ್ತೀನಿ, V1 V2 V3. ಸೊ ನಿಮ್ದು ಈ ಪರ್ಟಿಕ್ಯುಲರ್ ಫೈಲ್ ನೆನಪಿಟ್ಕೋರಿ. ಇಟ್ಕೊಂಡು ಇಲ್ಲಿ server.bat ಅಂತ ಒಂದು ಫೈಲ್ ಇರ್ತದೆ. ಆ server.bat ಫೈಲ್ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ್ರಿ ಅಂತಂದ್ರ ಇಲ್ಲಿ ಏನ್ ಮಾಡ್ತದೆ, ಇಟ್ ಲಾಸ್ಟ್ ಫಾರ್ ದ ನೇಮ್ ಆಫ್ ದ ಫೈಲ್. ಆ ಯಾವ ಫೈಲ್ ನ ನೀವು ಚೆಕ್ ಮಾಡ್ಬೇಕಾಗ್ಯದ ಫೈಲ್ ಹೆಸರು ಕೇಳ್ತಾನ. ಈಗ ನಾನು ನಿಮಗೆ ಫೈಲ್ ಹೆಸರು ಹೇಳಿದ್ದೆ v1.mp4. ಅರ್ಥ ಆಯ್ತ್ರಿ ಇದು? ಬರ್ಕೋಬಹುದ್ರಿ ಸರ್? ಹಾ ಬರ್ಕೋರಿ, ಅಥವಾ ನಾ ರೆಕಾರ್ಡಿಂಗ್ ಮಾಡಿರ್ತೀನಿ, ಅದ್ ರೆಕಾರ್ಡ್ ಕೊಡ್ತೀನಿ ನಿಮಗ. ಸೊ ಅಲ್ಲಿ v1.mp4, v2.mp4, v3.mp4 ಅಂತ 3 ಫೈಲ್ ಅವ. ಸೊ ನೀವೇನ್ ಮಾಡ್ತೀರಿ, v1.mp4 ಅಂತ ಹಾಕಿ ಎಂಟರ್ ಕ್ಲಿಕ್ ಮಾಡ್ರಿ. ಇಷ್ಟ ನೋಡ್ರಿ ಕೆಲಸ ನಿಮ್ದು. ಸೊ ಒಂದ್ ಸರ್ತಿ ನೀವು v1.mp4 ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರ ಅವ ಏನ್ ಮಾಡ್ತಾನ, ಸೀದಾ ವೆಹಿಕಲ್ ಕೋಡ್ ಡಿಟೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನ. ಸೊ ಈಗ ನೋಡ್ಬೋದು ನೀವು ಇಲ್ಲಿ ವಿಡಿಯೋ ಪ್ಲೇ ಆಗ್ಲಿಕ್ಕತ್ತದ. ಈ ವಿಡಿಯೋ ಒಳಗ ಈ ಯೆಲ್ಲೋ ಕಲರ್ ಲೈನ್, 2 ಬ್ಲೂ ಕಲರ್ ಲೈನ್ ಏನವ, ಆ ಬ್ಲೂ ಕಲರ್ ಲೈನ್ ನಡು ಗಾಡಿ ಯಾವಾಗ ಬರ್ತದ ಆ ಗಾಡಿ ನೋಡ್ಕೊಂಡು ಇಲ್ಲಿ ಕೌಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇಲ್ಲಿ ನೋಡ್ಬೋದು ಅದು ಯಾವ ಟೈಪ್ ವೆಹಿಕಲ್ ಅದ ತೋರಿಸ್ತಾನೆ. ಟ್ರಕ್, ಕಾರ್ ಹೋಯ್ತು, ಈಗ ಇನ್ನೊಂದು ಕಾರ್ ಹೋಯ್ತು. ಸ್ವಲ್ಪ ವಿಡಿಯೋ ಫಾಸ್ಟ್ ಅದ ಇದು. ಸೊ ಅಲ್ಲಿ ಸಣ್ಣ ಬಾಕ್ಸ್ ಅದ್ ಹೆಸರು ಬಂದ್ಬಿಡ್ತದೆ, ಕಾರ್ ಡಿಟೆಕ್ಟ್ ಮಾಡೋಣ. ಪ್ಲಸ್ ಇಲ್ಲಿ ಏನಂತಂದ್ರೆ ಕೌಂಟ್ ಮಾಡ್ಲಿಕ್ಕತ್ತನ್ರಿ, ಎಷ್ಟು ಗಾಡಿಗಳು ಹೋತು, ಎಷ್ಟು ಗಾಡಿಗಳು ಬಂದು ಅಂತೇಳಿ ಆ ಇನ್ಫಾರ್ಮೇಶನ್ ಇಲ್ಲಿ ತೋರಿಸ್ಲಿಕ್ಕತ್ತಾನ. ಸೊ ಈಗ ನೋಡ್ಬೋದು ನೀವು ಡೌನ್ 50 ಗಾಡಿ, 55 ಗಾಡಿ ಹೆಂಗ್ ಪಾಸ್ ಆಗ್ಲಿ ಅಥವಾ ವೆಹಿಕಲ್ಸ್ ಹಂಗ ಅದು ಕೌಂಟ್ ಹೆಚ್ಚಿಗೆ ಹಾಕೋದ್ ಹೊಂಟದ್ರಿ. ಸೊ ಈ ರೀತಿಯೊಳಗ ನಿಮ್ ಸಾಫ್ಟ್ವೇರ್ ಏನಂತಂದ್ರೆ ಆ ವಿಡಿಯೋಗಳನ್ನ ಅನಲೈಸ್ ಮಾಡಿ ವೆಹಿಕಲ್ ನ ಡಿಟೆಕ್ಟ್ ಮಾಡ್ಲಿಕ್ಕೆ ನಾವು ಅದು ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಅಂತ ಹೇಳ್ಬೇಕ್ರಿ. ಇದು ಒಂದ್ ವಿಡಿಯೋ ಆಯ್ತು. ಇದೇ ರೀತಿಯೊಳಗೆ ಸಾಕಷ್ಟು ವಿಡಿಯೋಸ್ ಅವರಿ. ಈಗ ಇನ್ನೊಂದ್ಸತಿ ಮಾತ್ರ ರನ್ ಮಾಡ್ರಿ. ಈಗ ಅದು ಎಕ್ಸಿಕ್ಯೂಷನ್ ಮುಗೀತದ, ವಿಡಿಯೋ ಮುಗೀತಂದ್ರೆ ಆಟೋಮೆಟಿಕ್ ಎಕ್ಸಿಕ್ಯೂಷನ್ ಮುಗೀತದ. ಈಗ ನೆಕ್ಸ್ಟ್ v2.mp4. ಸೊ v2.mp4 ಅಂದ್ರೆ ಇನ್ನೊಂದು ವಿಡಿಯೋ ಫೈಲ್ ಅದ. ಈ ವಿಡಿಯೋ ಫೈಲ್ ನ ತೋರಿಸೈತ ನೋಡ್ರಿ. ಟ್ರಕ್ ಅದನ್ನ, ಕಾರ್ ಅದನ್ನ ಹೇಳ್ಲಿಕತ್ತನ. ನೆಕ್ಸ್ಟ್ ಇಲ್ಲಿ ಕಾರ್ ಹೋಗೋದ್ ಹೇಳ್ಲಿಕತ್ತನ, ಎಷ್ಟು ಬಂದು ಎಷ್ಟು ಹೋದು ಅಂತ ಗೊತ್ತಾಗ್ಬೇಕು. ಇದು ಜನರಲಿ ಎಲ್ಲಿ ಅಂತಂದ್ರ ಈ ಟೋಲ್ ಪ್ಲಾಜಾ ಇರ್ತಾವಲ್ರಿ, ಟೋಲ್ ಒಳಗ ಕೌಂಟ್ ಮಾಡ್ಲಿಕ್ಕೆ ಈ ಸಾಫ್ಟ್ವೇರ್ ನ ಯೂಸ್ ಮಾಡ್ಬೋದು ಅಂತ ಹೇಳ್ಬೇಕ್ರಿ. ಇಷ್ಟು ರನ್ ಮಾಡಿ ತೋರ್ಸಿರ ಮುಗೀತ್ ನೋಡ್ರಿ ಸರ್. ಅದು ಇದು ಕೊಟ್ಟಿರ್ ನೋಡ್ರಿ ಫುಲ್ ಸ್ಕ್ರಿಪ್ಟ್ ರೀ ಸರ್. ಅದ್ರಾಗ ಪೈಥಾನ್ ಲ್ಯಾಂಗ್ವೇಜ್ ಇಲ್ಲ ಅನ್ಲತ್ತಾರಿ. ಪೈಥಾನ್ ಲ್ಯಾಂಗ್ವೇಜ್ ಇಲ್ಲ ಅಂತ ಹೇಳಿಕತ್ತಾರ್ರಿ. ಹಾ ರೀ, ನಮ್ಮ ಅಕ್ಕ ಹರಲ್ರಿ ಬರೀ HTML ಔಟ್ಪುಟ್ ಆಗ್ಯದ ಅನ್ಲತ್ತಾರಿ. ಏನ್ರಿ? HTML ದಾಗ ಯಾವ ಪ್ರೋಗ್ರಾಮ್ ಅನ್ಲತ್ತಾರಿ, ಪೈಥಾನ್ ಇಲ್ಲಿ ಬ್ಯಾಕ್ ಎಂಡ್ ಯೂಸ್